ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತು ಪಂಡಿತ್ ಮಂಜುನಾಥ್ ಶಾಸ್ತ್ರಿ, ನವಗ್ರಹ ಗುರುಕುಲ, ಮಲ್ಲೇಶ್ವರಂ, ಬೆಂಗಳೂರಿನಿಂದ. ತುಂಬ ಜನದ ಒಂದು ರೆಸ್ಪಾನ್ಸ್ ನೋಡಿದಾಗ ನಾವು ಕೆಲವೊಂದು ಟಿಪ್ಸು ನಾವು ವಾಸ್ತುನಲ್ಲಿ ಮಾಡಿದ್ವಿ. ಆದರೂ ನಮ್ಮ ವಿದ್ಯಾರ್ಥಿಗಳು ಕೆಲವೊಂದು ವಾಸ್ತುವಿನ ಬಗ್ಗೆ ತುಂಬ ಒಂದು ಡೌಟ್ಸ್ನ ನಮ್ಮಲ್ಲಿ ಕೇಳ್ತಾಯಿದ್ರು. ಅಂದರೆ ನಮ್ಮ ತರಗತಿಗಳು ನಡೀತಾ ಇರುತ್ತೆ. ನಮ್ಮ ಒಂದು ಸಂಸ್ಥೆ ಒಂದು ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿಯಿಂದ ಮಾನ್ಯತೆ ಪಡೆದಿರುವಂಥ ಸಂಸ್ಥೆ. ನಮ್ಮಲ್ಲಿ ಜ್ಯೋತಿಷಶಾಸ್ತ್ರ, ವಾಸ್ತುಶಾಸ್ತ್ರ, ಹಸ್ತ ಸಾಮುದ್ರಿಕ, ಸಂಖ್ಯಾಶಾಸ್ತ್ರಕ್ಕೆ ತರಗತಿಗಳು ವಾರಾಂತದಲ್ಲಿ ಮತ್ತು ವಾರ ನಿಮಿತ್ತ ವಾರದ ದಿನಗಳಲ್ಲೂ ಕೂಡ ನಡೆಯುತ್ತೆ. ಸೊ ಇವತ್ತಿನ ಚರ್ಚೆ ಏನಪ್ಪ ಅಂತಂದರೆ, ತುಂಬ ವಿದ್ಯಾರ್ಥಿಗಳು ಕೆಲವೊಂದರಲ್ಲಿ ನಮ್ಮಲ್ಲಿ ಮ್ಯಾಪ್ ತೊಗೊಂಬಂದಿದ್ರು. ಒಂದು ನಿವೇಶನ ಅಂತ ನಾವೇನು ಮಾಡ್ತೀವಿ, ಓಪನ್ ಸೈಟ್ ಅಂತ ಬಂದಾಗ, ಸೊ ಇದು ನಮಗೆ ಸೌತ್ ಫೇಸಿಂಗ್ ಸೈಟ್ ಅಂತ. ನಾವು ಸೌತ್ ಫೇಸಿಂಗ್ ಹೇಗೆ ನಿರ್ಧಾರ ಮಾಡ್ಕೊತೀವಿ ಅಂತಂದರೆ, ಉದಾಹರಣೆಗೆ ನಮಗೆ ಇದು ಪೂರ್ವ ಆಯಿತು ಅಂತಂದರೆ ಪೂರ್ವದ ದಿಕ್ಕು, ಮತ್ತು ಇಲ್ಲಿ ನಮಗೆ ಉತ್ತರದ ದಿಕ್ಕು, ಮತ್ತು ಇಲ್ಲಿ ಪಶ್ಚಿಮ, ಮತ್ತು ಇಲ್ಲಿ ದಕ್ಷಿಣ. ಸೊ ಈ ದಕ್ಷಿಣ ದಿಕ್ಕನ್ನು ನಾವು ಹೇಗೆ ನಿರ್ಧಾರ ಮಾಡ್ತೀವಿ ಅಂದರೆ, ದಕ್ಷಿಣದಲ್ಲಿ ರಸ್ತೆ ಇದ್ದಾಗ ಸೊ ಪೂರ್ವ, ಪಶ್ಚಿಮ ಮತ್ತು ಉತ್ತರದಲ್ಲಿ ಬೇರೆ ಕಡೆ ಮನೆ ಇದ್ದಾಗ ಇದು ದಕ್ಷಿಣ ಮುಖವಾಗಿರುವಂಥ ಒಂದು ದಕ್ಷಿಣ ಮುಖ ರಸ್ತೆಗೆ ಒಂದು ಸೈಟ್ ಅಂತ ತೊಗೊತೀವಿ. ಇಲ್ಲಿ ಬಹುಮುಖ್ಯವಾಗಿರುವಂಥದ್ದು ಇವತ್ತು ಬಹಳ ಚರ್ಚಾ ವಿಚಾರದಲ್ಲಿ ನಾವು ಸ್ಟೇರ್ಸ್ ಅಂತ ಮನೆಗೆ, ಅಂದರೆ ಒಂದು ಮೆಟಲ್ಗಳು ಅಂತ ನಾವೇನು ತೊಗೊತೀವಿ, ಆ ಮೆಟಲ್ಗಳು ಎಲ್ಲಿ ಬರಬೇಕು, ಸ್ಟೇರ್ಸ್ ಎಲ್ಲಿ ಬರಬೇಕು ಅನ್ನೋದು ಒಂದು ಕಾನ್ಸೆಪ್ಟು. ಸೊ ಬಹಳ ಮುಖ್ಯ ನೋಡಿ, ದಕ್ಷಿಣದ ರಸ್ತೆ ಇದ್ದಾಗ ಒಂದು ಸೈಟು, ಒಂದು ಮನೆಗೆ ನಾವು ಮೆಟಲ್ಗಳು ಎಲ್ಲಿ ಬರಬೇಕು ಅಂತಂದಾಗ, ನಾವು ಇದು ನೋಡಿ, ಇದನ್ನು ಕಂಪ್ಲೀಟ್ ಸೈಟ್ ಅಂತ ಅಂದ್ಕೊಳ್ಳಿ. ನೀವು ಇಲ್ಲಿಷ್ಟು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ, ಇದು ಒಂದನೇ ಉದಾಹರಣೆಯಲ್ಲಿ ಬಹಳ ಮುಖ್ಯ. ನಿಮಗೆ ಎರಡು ಆಪ್ಷನ್ಸ್ ಇರುವಂಥದ್ದು. ಎರಡು ಆಪ್ಷನ್ಸ್ ಏನು ಅಂತಂದರೆ, ಮೊದಲನೇ ಆಪ್ಷನ್ಸಲ್ಲಿ ನಾವು ನೋಡಬೇಕಾದಾಗ ನಾವು ಆಗ್ನೇಯದ ಉಚ್ಚ ಭಾಗದಲ್ಲಿ ಇಲ್ಲಿ ನಾವು ಎಂಟ್ರೆನ್ಸ್ನ ಕೊಡುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ಇದು ಸೈಟು. ಈ ಸೈಟಿಗೆ ವಿಚಾರದಲ್ಲಿ ನಾವು ಇದನ್ನು ಸೆಟ್ ಬ್ಯಾಕ್ ಏರಿಯಾ ಬಿಟ್ಟು ಇಲ್ಲಿ ಗೇಟ್ ಅಂತ ಇಟ್ಕೊಂಡಾಗ ದಕ್ಷಿಣದ ಒಂದು ಭಾಗ ಮತ್ತು ಆಗ್ನೇಯದ ಉಚ್ಚ ಭಾಗದಲ್ಲಿ ಒಂದು ಗೇಟನ್ನು ಇಟ್ಕೋಬೋದು. ಮತ್ತು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ, ಇಲ್ಲಿ ಸ್ಟೇರ್ಸು ಅಂದರೆ ಆ ಮೆಟಲ್ಗಳನ್ನು ಇಟ್ಕೋಬೋದು. ಬಹಳ ಮುಖ್ಯವಾಗಿ ಒಳ್ಳೆಯದಾಗುತ್ತೆ. ಇದು ಒಂದನೇ ಪಾಯಿಂಟು. ಎರಡನೇ ಪಾಯಿಂಟ್ ಏನು ಬರುತ್ತೆ ಅಂತಂದಾಗ, ನಿಮಗೆ ಆಪ್ಷನ್ಸ್ ಅಂತ ನಾವು ನೋಡ್ತೀವಿ. ಆಪ್ಷನ್ಸ್ ಅಂತ ನೋಡಿದಾಗ ನಾವು ಇದೇ ಮನೆಗೆ, ಈ ಮನೆಗೆ ಎಂಟ್ರೆನ್ಸು, ನೀವು ಡುಪ್ಲೆಕ್ಸ್ ಮನೆ ಕಟ್ಟಿ ಅಥವಾ ನೀವು ಎಂಟ್ರೆನ್ಸನ್ನು ತೊಗೊಳ್ಳಿ, ಆ ಮನೆಗೆ ಸ್ಟೇರ್ಸ್ ಅಂತ ಬಂದಾಗ ನಮಗೆ ಇಲ್ಲಿ ನೈಋತ್ಯ ಭಾಗದಲ್ಲಿ ಸ್ಟೇರ್ಸ್ ಇಡುವಂಥದ್ದು ತುಂಬ ಒಳ್ಳೆಯ ಫಲಗಳನ್ನು ಖಂಡಿತ ಕೊಡುತ್ತೆ. ಒಂದನೇ ಪಾಯಿಂಟಲ್ಲಿ ನಾನು ತಿಳಿಸಿದೆ. ಎರಡನೇ ಪಾಯಿಂಟಲ್ಲಿ ನೋಡಿದಾಗ ಒಂದು ಮೆಟಲ್ಗಳು ಸ್ಟೇರ್ಸ್ ಅಂತ ನಾವು ತೊಗೊಂಡಾಗ ಈ ಒಂದು ನೈಋತ್ಯ ಭಾಗದಲ್ಲಿ ಸ್ಟೇರ್ಸ್ ತುಂಬ ಒಳ್ಳೆಯದು ವರ್ಕ್ ಆಗುತ್ತೆ. ಕೆಲವೊಬ್ಬರು ನಮ್ಮ ಹತ್ರ ಬರ್ತಾರೆ, ಗುರುಗಳೇ ನಾವು ನಮ್ಮ ಮನೆ ಹತ್ರ ಕೇಳಿದ್ವಿ, ಅರ್ಚಕರಿದ್ದರು, ಒಂದು ವಾಸ್ತು ವಿಚಾರವಾಗಿ ಕೇಳಿದ್ವಿ, ವಾಯುವ್ಯದಲ್ಲಿ ಸ್ಟೇರ್ಸು ಇದು ಬರುವಂಥದ್ದು, ವಾಯುವ್ಯದಲ್ಲಿ ಬಂದುಬಿಟ್ಟು ನಾವು ಈ ಥರ ಸ್ಟೇರ್ಸ್ ಎಲ್ಲ ಮಾಡ್ಕೊತೀವಿ ವಾಯುವ್ಯದಲ್ಲಿ, ಅಲ್ಲಿಂದ ಹತ್ಕೊಂಡು ಈ ಮನೆಗೆ ಎಂಟ್ರೆನ್ಸು ನಾವು ಈಶಾನ್ಯಕ್ಕೆ ಎಂಟ್ರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ರೀತಿ ಬಂದಾಗ ಏನಾಗುತ್ತೆ, ಮೂರನೇ ಕೇಸ್ ಸ್ಟಡಿ ಇಲ್ಲಿ ನಮಗೆ ಪ್ರತ್ಯಕ್ಷ ದೋಷ ಅಂತ ಬರುತ್ತೆ. ಪ್ರತ್ಯಕ್ಷ ದೋಷ ಅಂತಂದರೆ ಏನು ದೋಷ ಅಂತಂದರೆ, ನಮಗೆ ಈ ಯಾವ ವಿಚಾರದಲ್ಲಿ ಇಲ್ಲಿ ನಿಮಗೆ ಒಂದು ಉತ್ತರ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ ಹಾಗೆ ಪೂರ್ವ ಭಾಗದಲ್ಲಿ ಮನೆಗಳಿದೆ, ಇಲ್ಲಿ ಯಾವುದೂ ರಸ್ತೆಗಳಿಲ್ಲ ಅಂತ ಆದಾಗ್ಯೂ ಕೂಡ ದಕ್ಷಿಣದ ಎಂಟ್ರೆನ್ಸ್ ಒಳ್ಳೆಯದಲ್ಲ, ದಕ್ಷಿಣದಲ್ಲಿ ಸ್ಟೇರ್ಸ್ ಬರೋದಿಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ, ವಾಯುವ್ಯದಲ್ಲಿ ಇಡ್ತೀವಿ ಅಂತ. ಇಲ್ಲಿ ಸುತ್ತಾಕೊಂಡು ಇಲ್ಲಿ ಬಂದಾಗ ನಾವೇನಾಗುತ್ತೆ, ವಾಸ್ತು ಪ್ರಕಾರದಲ್ಲಿ ಪ್ರತ್ಯಕ್ಷ ದೋಷ ಅಂತ ಉತ್ಪತ್ತಿ ಆಗುತ್ತೆ. ಸೊ ಅದರ ವಿಚಾರವಾಗಿ ನಾವು ನೈಋತ್ಯದಲ್ಲಿ ಯಾವುದೇ ರೀತಿ ನೈಋತ್ಯದಲ್ಲಿ ಆಗ್ನೇಯದಲ್ಲಿ ಬಿಟ್ಟು ನಾವು ವಾಯುವ್ಯದಲ್ಲಿ ಇಡ್ಬೋದು, ಆದರೆ ದೋಷ ಉತ್ಪತ್ತಿ ಆಗುವಂಥದ್ದು ಪ್ರತ್ಯಕ್ಷ ದೋಷ. ಅದಕ್ಕೆ ಅದರ ಅವಶ್ಯಕತೆ ಇಲ್ಲ. ಇಲ್ಲಿ ಏನಾದರೂ ಚಿಕ್ಕದಾಗಿ ಒಂದು ರಸ್ತೆ ಇತ್ತು, ಒಂದು ಕಾಲ್ದಾರಿನೇ ಇತ್ತು ಅಂತ ಇಟ್ಕೊಳ್ಳಿ, ಉತ್ತರ ಭಾಗದಲ್ಲಿ ಇಲ್ಲೇನು ವೆಹಿಕಲ್ಸ್ ಓಡಾಡ್ತಾ ಇಲ್ಲ, ಕಾಲ್ದಾರಿ ಇದ್ದಾಗ ನಾವು ಇಲ್ಲೊಂದು ಚಿಕ್ಕದಾಗಿ ಗೇಟ್ ಇಟ್ಕೊಂಡು ವಾಯುವ್ಯದಲ್ಲಿ ನಾವು ಸ್ಟೆಪ್ಸನ್ನು ಇಟ್ಕೋಬೋದು. ಅದರಿಂದ ಯಾವುದೇ ದೋಷ ಬರೋದಿಲ್ಲ. ಆದರೆ ಅದು ಇರಲಿಲ್ಲ ಅಂತಂದರೆ ಪ್ರತ್ಯಕ್ಷ ದೋಷ ಉಂಟಾಗುವಂಥದ್ದು, ಇದು ಕೂಡ ಒಂದು ಸಮಸ್ಯೆಗಳನ್ನು ಕೊಡುವಂಥದ್ದು. ಸೊ ಅದಕ್ಕೆ ಈ ಮೂರನೇ ಒಂದು ಕೇಸ್ ಸ್ಟಡಿ. ನಾಲ್ಕನೇದಲ್ಲಿ ನಿಮಗೆ ಡುಪ್ಲೆಕ್ಸ್ ಮನೆ ಇದ್ದಾಗ ನೀವು ದಕ್ಷಿಣದ ಎಂಟ್ರೆನ್ಸ್ ಇದ್ದಾಗ ದಕ್ಷಿಣದಲ್ಲೂ ಕೂಡ ಬಾಗಿಲಿಡ್ಬೋದು. ಆದರೆ ಅದು ಸಾಮಾನ್ಯವಾಗಿ ಗೊತ್ತಿರುತ್ತೆ, ಯಾರು ವಾಸ್ತು ವಿದ್ಯಾರ್ಥಿಗಳಾಗಿರ್ತಾರೆ, ನಾವು ಸಾಮಾನ್ಯವಾಗಿ ನಾವು 8 ಭಾಗ ಒಂದು ಮುಖ್ಯ ಮನೆಯ ಒಂದು ಯಾವುದೇ ದ್ವಾರದಲ್ಲಿ ಇದ್ದಾಗ ನೋಡಿ, ದಕ್ಷಿಣಕ್ಕೂ ಕೂಡ ನಾವು ಉದಾಹರಣೆಗೆ ಒಂದು 40 ಅಡಿ ಇತ್ತು ಅಂತ ಇಟ್ಕೊಳ್ಳಿ, ಇದನ್ನ 8 ಭಾಗ ಮಾಡಿದಾಗ 8 ಕರೆಕ್ಟಾಗಿ ನಿಮಗೆ ಡಿವೈಡ್ ಮಾಡ್ತೀವಿ. ನಿಮಗೆ 8 ಭಾಗ 8 × 40 ಅಂತ ನಾವು ನೋಡಿದಾಗ 1, 2, 3, 4, 5, 6, 7, 8 ಈ ಭಾಗ ಥರ ಮಾಡುವಂಥದ್ದು. 8 ಭಾಗ, ಈ ಭಾಗನ 8 ಭಾಗ ಮಾಡಿದಾಗ 3 ಅಥವಾ 4ನೇ ಭಾಗದಲ್ಲಿ ಖಂಡಿತ ಎಂಟ್ರೆನ್ಸ್ ಇಟ್ಕೋಬೋದು. ಯಾವುದೇ ರೀತಿ ದಕ್ಷಿಣದಲ್ಲಿ ಸಮಸ್ಯೆ ಬರೋದಿಲ್ಲ. ಸೊ ಅದಕ್ಕೆ ಕೆಲವೊಬ್ರು ಹೇಳ್ತಾರೆ, ಯಾರ್ಯಾರ ವಿಚಾರದಲ್ಲಿ ನಿಮಗೆ ಎಲ್ಲಿ ದಕ್ಷಿಣದ ಸೈಟ್ ಬಂದಾಗ ದಕ್ಷಿಣ ಅಭಿಮುಖವಾಗಿ ಮೆಟಲ್ಗಳಿಟ್ಟಾಗ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಅವ್ರೇನು ಮಾಡ್ತಾರೆ, ಪೂರ್ವಕ್ಕೆ ಇಡ್ತಾರೆ, ಈಶಾನ್ಯದಲ್ಲಿ ಇಡ್ತಾರೆ, ಅಥವಾ ವಾಯುದಲ್ಲಿಟ್ಟಾಗ ದೋಷಗಳು
ಉತ್ಪತ್ತಿಯಾಗುತ್ತೆ, ಸಮಸ್ಯೆಗಳು ಕೂಡ ಬರುತ್ತೆ. ಯಾರ ಜಾತಕದಲ್ಲಿ ಉದಾಹರಣೆಗೆ ನೋಡಿ, ಒಂದು ಜನ್ಮ ಲಗ್ನ ಅಂತ ಹೇಳ್ತೀವಿ. ಈಗ ನಮ್ಮ ಜ್ಯೋತಿಷ ಮತ್ತು ಇದರ ವಿಚಾರದಲ್ಲಿ ವಿದ್ಯಾರ್ಥಿಗಳು ಆಲ್ರೆಡಿ ಸ್ವಲ್ಪ ಸಾಮಾನ್ಯ ಜ್ಞಾನ ಹೊಂದಿರ್ತಾರೆ. ಜನ್ಮ ಲಗ್ನಕ್ಕೆ 4 ಮತ್ತು 11ನೇ ಮನೆ, ಉದಾಹರಣೆಗೆ ಒಂದು ಮೇಷ ಲಗ್ನ ಆಗಿತ್ತು ಅಂತಂದರೆ 4 ಮತ್ತು 11ನೇ ಮನೆ, ಆ ಮನೆಯವರ ವಿಚಾರವಾಗಿ ಒಂದು ದಿಕ್ಕುಗಳಂತ ತೊಗೊತೀವಿ. ಸೊ ಇಲ್ಲಿ ನೋಡಿ, ಈ ಮೇಷ ಲಗ್ನದವರಿಗೆ 4ನೇ ಮನೆ ಅಂತಂದರೆ ಕರ್ಕರಾಶಿ ಬರುತ್ತೆ, ಉತ್ತರ ದಿಕ್ಕು, ಮತ್ತು 11ನೇ ಮನೆ ಅಂತಂದರೆ ಕುಂಭರಾಶಿ ಬರುತ್ತೆ. ಕುಂಭರಾಶಿಗೆ ಪಶ್ಚಿಮ ದಿಕ್ಕು ಅಂತ ಹೇಳ್ತೀವಿ. ಸೊ ಇವರಿಗೆ ಈ ರೀತಿ ಉತ್ತರ ಮತ್ತು ಪಶ್ಚಿಮದ ಸೈಟ್ಗಳಾಗುತ್ತೆ. ಅದೇ ರೀತಿ ನೀವು ಯಾವುದೇ ಒಂದು ಇದು ತೊಗೊಳ್ಳಿ, ಒಂದು ಜಾತಕನ ನೀವು ಕನ್ಸಿಡರ್ ಮಾಡಿದಾಗ, ಉದಾಹರಣೆಗೆ ಒಂದು ಕುಂಭ ಲಗ್ನದ ಜಾತಕನೇ ಇತ್ತು ಅಂತ ಇಟ್ಕೊಳ್ಳಿ. ಸೊ ಕುಂಭ ಲಗ್ನದ ಜಾತಕ ಇದ್ದಾಗ ಫಸ್ಟು 1ನೇ ಮನೆಯಿಂದ 4ನೇ ಮನೆ ಅಂತಂದರೆ ನಮ್ಗೆ ಯಾವ ರಾಶಿ ಬರುತ್ತೆ? ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿಯ ದಿಕ್ಕೇ ದಕ್ಷಿಣದ ದಿಕ್ಕು ಅಂತ ಹೇಳ್ತೀವಿ. ಸೊ ಇನ್ನು 11ನೇ ಮನೆ ಅಂತ ಹೇಳ್ತೀವಿ. 11ನೇ ಮನೆ ಇಲ್ಲಿ ಇರುವಂಥದ್ದು ಉತ್ತರದ ದಿಕ್ಕು, ಅಂದರೆ 11ನೇ ಮನೆ ಯಾವ ರಾಶಿ ಬರುತ್ತೆ? ಧನುಸು ರಾಶಿ ಬರುತ್ತೆ. ಸೊ ದಿಕ್ಕನ್ನು ಹೇಗೆ ಜಾತಕದ ಅನುಸಾರವಾಗಿ ಡಿಸೈಡ್ ಮಾಡ್ತೀರಿ ಅಂತಂದರೆ, 4 ಮತ್ತು 11ನೇ ಮನೆಯ ರಾಶಿ ಯಾವ್ದು ಬರುತ್ತೆ, ಅಥವಾ 4ನೇ ಮನೆ ಅಧಿಪತಿ ಯಾವ ರಾಶಿಯಲ್ಲಿ ಹೋಗಿ ಕೂತ್ಕೊಂಡಿದೆ, 11ನೇ ಮನೆಯ ಅಧಿಪತಿ ಯಾವ ರಾಶಿಯಲ್ಲಿ ಹೋಗಿ ಕೂತ್ಕೊಂಡಿದೆ, ದಿಕ್ಕು ನಿರ್ಣಯ ಆಗುತ್ತೆ. ಡಿಫಾಲ್ಟಾಗಿ ನಾವು ಕುಂಭ ಲಗ್ನದವರಿಗೆ ದಕ್ಷಿಣದ ದಿಕ್ಕು ತುಂಬ ಚೆನ್ನಾಗಿ ಆಗಿಬರುತ್ತೆ. ಅಥವಾ ಮುಂದೆ ಯಾವುದು ಲಗ್ನದ ವಿಚಾರದಲ್ಲಿ ತಗೊಂಡಾಗ ನಾವು ಮಿಥುನ ಲಗ್ನ ಆಗಿತ್ತಂದರೆ ದಕ್ಷಿಣದ ದಿಕ್ಕು ಚೆನ್ನಾಗಿ ಆಗಿಬರುತ್ತೆ. ಅದೇ ರೀತಿ ನಾವು ದಕ್ಷಿಣದ ದಿಕ್ಕು ಅಂತ ನೋಡಿದಾಗ ನಮಗೆ ತುಲಾ ಲಗ್ನ ಇದ್ದಾಗ ದಕ್ಷಿಣದ ದಿಕ್ಕು ಆಗಿಬರುತ್ತೆ. ಸೊ ಅದಕ್ಕೆ ಕೆಲವೊಬ್ಬರು ಸಾಮಾನ್ಯವಾಗಿ ಜನರಲೈಸ್ ಮಾಡಬಾರ್ದು, ದಕ್ಷಿಣದ ದಿಕ್ಕು ಕೆಟ್ಟದ್ದು, ಒಳ್ಳೆಯದಲ್ಲ, ಸಮಸ್ಯೆ ಕೊಡುತ್ತೆ ಅಂತ. ಸೊ ನಾನಿವತ್ತು ನಿಮ್ಮ ಚರ್ಚಾ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಏನು ತಿಳಿಸ್ಕೊಟ್ಟೆ, ದಕ್ಷಿಣ ದಿಕ್ಕಿಗೆ ನಿವೇಶನಕ್ಕೆ ಬರುವಂಥ ಮೆಟಲ್ಗಳು, ಸ್ಟೇರ್ಸ್ ಅಂತ ತಿಳಿಸ್ಕೊಟ್ಟೆ, ಮತ್ತು ಪ್ರತ್ಯಕ್ಷದ ದೋಷದ ವಿಚಾರ ಬಗ್ಗೆ ತಿಳಿಸ್ಕೊಟ್ಟೆ. ಅದೇ ರೀತಿ ಈ ಕುಂಭ ಲಗ್ನ ಮತ್ತು ಈ ಒಂದು ವಿಚಾರದಲ್ಲಿ ಮಿಥುನ ಲಗ್ನ ಹಾಗೆ ತುಲಾ ಲಗ್ನದ ಜಾತಕದವರಿಗೆ ತುಂಬ ಒಳ್ಳೆಯದು, ದಕ್ಷಿಣ ಆಗಿಬರುತ್ತೆ. ದಕ್ಷಿಣ ಎಲ್ಲದಕ್ಕೂ ಕೆಟ್ಟದಾಗೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಸೊ ನಿಮ್ಮ ಜಾತಕದ ವಿಚಾರವಾಗಿ ನೋಡ್ಕೊಳ್ಳಿ, ಯಾವುದಕ್ಕೆ ನೀವು ಏನಾಗುತ್ತೆ ಅಂತಂದರೆ ಒಂದು ವಿಚಾರದಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಮ ಒಂದು ಮುಂಬರುವಂಥ ರೀಲ್ಸ್ ಆಗಿರ್ಬೋದು, ವಿಡಿಯೋಸ್ ಎಲ್ಲ ಆಗಿರ್ಬೋದು, ಹೆಚ್ಚು ವಾಸ್ತುವಿನ ಮಾಹಿತಿಗಳನ್ನು ತಿಳಿಸ್ಕೊಡ್ತಲಾಗುತ್ತೆ. ನಿಮಗೆ ಯಾವ ಮಾಹಿತಿ ಬೇಕು, ಜ್ಯೋತಿಷಾಸ್ತ್ರದ ವಿಚಾರದಲ್ಲಿ, ಸಂಖ್ಯಾಶಾಸ್ತ್ರದ ವಿಚಾರದಲ್ಲಿ, ನೀವು ಕೆಳಗಡೆ ಕಮೆಂಟ್ ಮಾಡಿ. NAVG ಅಂತ ಟೈಪ್ ಮಾಡಿ. ಈಗಲೇ ಕೋರ್ಸಸ್ ಸ್ಟಾರ್ಟ್ ಆಗಿದೆ, 1ನೇ ತಾರೀಕಿಂದನೇ ಮತ್ತೆ ಹೊಸ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ನಿಮಗೆ ಖಂಡಿತ 50% ಆಫ್ ಸಿಗುತ್ತೆ. ಸೊ ಹೆಚ್ಚು ಈ ಒಂದು ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಿಮ್ಮ ಒಂದು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ಅಂತ ಕೋರ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.